ನಮಸ್ತೆ. ನಾನು ವಿಡಿಯೋ ತುಂಬ ದಿನಗಳ ಹಿಂದೆ ಮಾಡಬೇಕಂತಿದ್ದೆ. ಏನೋ ಗೊತ್ತಾಗ್ತಾಯಿಲ್ಲ, ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಮಾಡಲೇಬೇಕಂತೇಳಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ವಿಷಯ ಇಷ್ಟೇ, ಸ್ವಲ್ಪ ಲ್ಯಾಗ್ ಆಗ್ಬೋದು, ಸ್ವಲ್ಪ ದೊಡ್ಡದಿರ್ಬೋದು ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಷಯ ಇದೆ. ನಾನು ಸ್ವಲ್ಪ ದಿನಗಳ ಹಿಂದಷ್ಟೇ ಒಂದು ವೆಬ್ ಸೀರೀಸ್ ನೋಡಿದೆ, ಗೌರವ್ ತಿವಾರಿ ಅಂತೇಳಿ. ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಗೋಸ್ಟ್ ಹಂಟರ್ ಅವರು. ಕೆಲವರಿಗೆ ಅವ್ರ ಬಗ್ಗೆ ಗೊತ್ತಿರ್ಬೋದು, ಕೆಲವರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಅವರು ಏನುಗಳದೆ ಈ ಆತ್ಮಗಳ ಜೊತೆಗೆ ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ರು. ತುಂಬ ಕಡೆ ಮಾತಾಡಿದ್ದಾರೆ, ತುಂಬ ಜನ ಅವ್ರ ಜೊತೆ ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಸೊ ಅವ್ರನ್ನ ಅದಕ್ಕೆ ಮೋಸ್ಟ್ ಟ್ರಸ್ಟೆಡ್, ನಂಬಿಕಸ್ಥ ಗೋಸ್ಟ್ ಹಂಟೆಡ್ ಅಂಥೇಳಿ. ಸೊ ಅವ್ರ ಬಗ್ಗೆ ಒಂದು ಬಯೋಪಿಕ್, ಅವ್ರು ಹೇಗೆ ಆತ್ಮಗಳ ಜೊತೆ ಮಾತಾಡ್ತಾಯಿದ್ರು, ಅವ್ರು ಏನೆಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾಯಿದ್ರು, ಅವ್ರು ಹೇಗೆ ಹೋಗ್ತಾಯಿದ್ರು, ಅವ್ರ ಜೊತೆಗೆ ಯಾರೆಲ್ಲ ಇದ್ದರು, ಯಾವ ಥರ ಎಲ್ಲ ಇದು ಮಾಡ್ತಿದ್ರು, ಅವ್ರು ಹೇಗೆ ಸತ್ರು, ಅವ್ರು ಬದುಕಿಲ್ಲ, ಅವ್ರು ಹೇಗೆ ಸತ್ರು ಅನ್ನೋದು ಕೂಡ ವೆಬ್ ಸೀರೀಸಲ್ಲಿದೆ. ಒಂದು ಎಪಿಸೋಡಲ್ಲಿ ಒಂದು ವಿಷಯ ಬರುತ್ತೆ, ಈ ಮನುಷ್ಯ ಸತ್ತಾಗ ಆತ್ಮಗಳಾಗಿ ಯಾಕೆ ಇರ್ತಾರೆ ಅನ್ನೋದಕ್ಕೆ. ಅವರಿಗೆ ಮೋಕ್ಷ ಸಿಗದೆ ಇದ್ದಾಗ ಅವ್ರು ಏನೋ ಒಂದು ಕೋರಿಕೆ ಇರುತ್ತೆ, ಅವರಿಗೆ ಏನೋ ಒಂದು ಆಸೆ ಇರುತ್ತೆ, ಅದು ನೆರವೇರದೇ ಇದ್ದಾಗ ಅವರು ಆತ್ಮಗಳಾಗಿ, ಪ್ರೇತಾತ್ಮಗಳಾಗಿ ತಿರುಗ್ತಾ ಇರ್ತಾರೆ ಅಂಥೇಳಿ. ಸೊ ನನಗೆ ಅವಾಗ ಅನಿಸ್ತು, ನಮ್ಮ ದೇಶದಲ್ಲಿ ಎಷ್ಟು ಜನ ಈ ಥರ ಪ್ರೇತಾತ್ಮವಾಗಿ ತಿರುಗ್ತಾ ಇರ್ಬೋದು. ಅದರಲ್ಲೂ ಹೆಣ್ಮಕ್ಳು, ಎಷ್ಟೋ ಜನ ಹೆಣ್ಮಕ್ಳು ರೇಪ್ ಆ್ಯಂಡ್ ಕೊಲೆಯಾಗಿ ತೀರ್ಕೊಂಡಿರ್ತಾರೆ. ಅವ್ರಿಗೆ ನ್ಯಾಯನೇ ಸಿಕ್ಕಿರಲ್ಲ, ಯಾರೋ ಕೊಲೆ ಮಾಡಿರ್ತಾರೆ, ಯಾರನ್ನೋ ಜೈಲಿಗೆ ಹಾಕ್ತಾರೆ, ಇನ್ಯಾರೋ ಹೌದು ಅವ್ರು ಅವ್ರಿಗೇನೋ ಇನ್ನೇನು ಶಿಕ್ಷೆ ಆಗುತ್ತೆ ಅಂಬೋದು ಬೇಲ್ ತೊಗೊಂಡು ಹೊರಗೆ ಬಂದಿರ್ತಾರೆ. ಈ ಥರ ಎಲ್ಲ ಆಗ್ತಿರುತ್ತಲ್ಲ. ಅವಾಗ ನನಗೆ ಪಟ್ಟ ನೆನಪಾಗಿದೆ, ನಮ್ಮೂರಲ್ಲಿ 2 ಕೇಸ್ ಇದೆ. ಅದರಲ್ಲಿ ಫಸ್ಟ್ ಕೇಸ್ ಏನಂತ ಹೇಳಿದ್ರೆ, ಒಂದು ಹುಡುಗಿ, 17 ವರ್ಷದ ಹುಡುಗಿ, ಕಾಲೇಜ್ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಅವ್ರ ಮನೆ ಒಂದು ಕಾಡು ದಾರಿಲಿ ನಡ್ಕೊಂಡು ಹೋಗಿರ್ಬೇಕಂತೆ. ಪ್ರತಿದಿನ ಅದೇ ಹುಡುಗಿ ಅದೇ ದಾರಿಲಿ ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ, ಶಾಲೆ ಹೋಗೋದು ಬರೋದು ಮಾಡ್ತಾ ಇರ್ತಾಳೆ, ಏನೂ ಪ್ರಾಬ್ಲಮ್ ಇರಲ್ಲ. ಅವತ್ತು ಏನಾಗಿರ್ತಂದ್ರೆ, ಅವಳು ಕಾಲೇಜ್ ಮುಗಿಸಿ ಹೋಗ್ತಾ ಇರುವಾಗ ಸಂಜೆ ಹೋಗ್ತಾ ಇರ್ತಾಳೆ. ಮನೆಗೆ ಹೋಗಿ ಮುಟ್ಟಲ್ಲ. ಮನೆಯವರು ವೆಯ್ಟ್ ಮಾಡ್ತಾ ಇರ್ತಾರೆ, ಮಗಳು ಬಂದ್ಲಾ, ಮಗಳು ಬಂದಿರಲ್ಲ. ಸ್ವಲ್ಪ ಹೊತ್ತು ನೋಡ್ತಾರೆ, ಆಮೇಲೆ ಹುಡುಕ್ಲಿಕ್ಕೆ ಹೋಗ್ತಾರೆ, ಎಲ್ಲೂ ಸಿಕ್ಕಿಲ್ಲ. ಒಂದಿಷ್ಟು ಜನ ಊರವರೆಲ್ಲ ಸೇರ್ಕೊಳ್ತಾರೆ, ಎಲ್ಲರೂ ಸೇರಿ ಹುಡುಕ್ತಾರೆ, ಎಲ್ಲೂ ಸುಳಿವೇ ಇರಲ್ಲ ಮಗಳದು. ಇನ್ನೇನು ಮಾಡೋದು, ಲಾಸ್ಟ್ ಆಪ್ಷನ್ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತಾರೆ. ಹೀಗೆ ಕಾಲೇಜಿಂದ ಬರ್ತಿರೋ ಹುಡುಗಿ ನಮ್ಮ ಮನೆ ಮಗಳು ಬರಲಿಲ್ಲ ಅಲ್ಲಿ. ಪೊಲೀಸರು ಹೇಳ್ತಾರೆ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಹತ್ರ ಎಲ್ಲ ಕೇಳಿ, ಅವ್ರ ಮನೆಗೆಲ್ಲ ಹೋಗಿರ್ಬೋದು, ಹೇಳಿಕ್ಕಾಗಲ್ಲ, ಇಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು, ಸ್ವಲ್ಪ ನೋಡಿ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹುಡುಕಿ ಎಲ್ಲರೂ ಸಿಗ್ಬೋದು ನಿಮಗೆ ಅಂಥೇಳಿ. ಓಕೆ ಸರಿ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ರು ಹುಡುಕ್ತಾ ಇರ್ತಾರೆ, ಎಲ್ಲೂ ಸಿಗಲ್ಲ. ಮಾರನೇ ಪೊಲೀಸರು ಹುಡುಕ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲೂ ಸಿಗಲ್ಲ. ಯಾವಾಗ ಸಿಗ್ತಾರೆ ಅಂತ ಹೇಳಿದ್ರೆ, ಅವ್ರು ಯಾವಾಗ ಮಿಸ್ಸಿಂಗ್ ಆಗಿದ್ರಲ್ಲ, ಮಿಸ್ಸಿಂಗ್ ಆಗಿ 3ನೇ ದಿನಕ್ಕೆ ಸಿಗ್ತಾರೆ. ಅದು ಕೊಳೆತ ಶವವಾಗಿ ಸಿಗ್ತಾರೆ. ಅದು ಎಲ್ಲಿ, ಆ ಹುಡುಗಿ ಮನೆಯಿಂದ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದು ಆ ಕಾಡಿನ ಅಂಚಿನ ದಾರಿಯಲ್ಲಿ, ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಕೊಳೆತ ಶವವಾಗಿ ಸಿಗ್ತಾರೆ. ಇಲ್ಲಿ ಒಂದು ಕ್ವಶನ್ ಬರುತ್ತೆ ಸ್ನೇಹಿತರೆ, ಏನಂತ ಹೇಳಿದ್ರೆ, ಅವತ್ತು ಅವ್ರು ಹುಡುಕ್ದವ್ರು ಬರೀ ಅಂಚು ಮಾತ್ರ ಬೆಟರ್ ಹಿಡ್ಕೊಂಡು ಹುಡುಕ್ತಾ ಹೋದ್ರ, ಬರೀ ಅಂಚು, ಆ ಕಡೆ ಈ ಕಡೆ ಎಲ್ಲೂ ನೋಡಿರ್ತಾರೆ, ಎಲ್ಲ ಕಡೆ ಸುತ್ತು ಸರೌಂಡಿಂಗ್ ಅಷ್ಟು ಹುಡುಕಿರ್ತಾರೆ, ಅಲ್ಲೆಲ್ಲೂ ಸಿಗ್ತಾರೆ. ಅವತ್ತೆಲ್ಲೂ ಸಿಗದೇ ಇರೋ ಹುಡುಗಿ 3 ದಿನ ಆದ ನಂತರ ಅಲ್ಲಿ ಹೇಗೆ ಕೊಳೆತ ಶವವಾಗಿ ಸಿಕ್ಕಿದ್ಲು? ಇದು ಒಂದು ಕ್ವಶನ್ ಇವಾಗಲೂ ಕಾಡ್ತಾ ಇದೆ. ಸರಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಒಂದಿಷ್ಟು ಸ್ಟ್ರೈಕ್ ಆಗುತ್ತೆ, ಗಲಾಟೆ ಆಗುತ್ತೆ, ಹುಡುಕಬೇಕು ಅಂತೇಳಿ ಎಲ್ಲರೂ ಸ್ಟೂಡೆಂಟ್ಗಳೆಲ್ಲ, ಊರಿನವರೆಲ್ಲ ಸ್ಟ್ರೈಕ್ ಮಾಡ್ತಾರೆ, ನ್ಯಾಯ ಸಿಗಲೇಬೇಕು ಅಂತೇಳಿ. ಫಸ್ಟಿಗೆ ಅನಿಸುತ್ತೆ ಇದು ಒಂದು ಮರ್ಡರ್ ಮತ್ತು ರೇಪ್ ಆ್ಯಂಡ್ ಮರ್ಡರ್ ಅಂತೇಳಿ ಆಗುತ್ತೆ. ಸೊ ಏನಪ್ಪ, ನಮ್ಮೂರಲ್ಲಿ ಯಾವಾಗಲೂ ಆಗ್ತಿದ್ವಿ, ಎಲ್ಲೆಲ್ಲೋ ಕೇಳ್ತಿದ್ವಿ ನಾವು, ಕೇಳ್ಕೊಂಡು ಟಿ ವಿಲಿ ನೋಡ್ಕೊಂಡು, ಇದು ಆ ಊರಲ್ಲ, ಇದು ಈ ಊರಲ್ಲ ಅಂದ್ಕೊಂಡಿದ್ವಿ. ನಮ್ಮೂರಲ್ಲೂ ಆಯ್ತಪ್ಪ ಅಂತೇಳಿ ನಾವು ಹೆದರ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮೂರಿಗೆ ಬಂತು. ಸೊ ಸರಿ, ಇನ್ನೇನು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಯಾರು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಥರ ಎಲ್ಲ ಇತ್ತು. ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, ಆವಾಗ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಸ್ವಲ್ಪ ಸೈಲೆಂಟ್ ಆಗುತ್ತೆ. ಏನಕ್ಕಂತ ಕೇಳಿದ್ರೆ, ಒಂದು ವಿಷಯ ಗೊತ್ತಾಗುತ್ತೆ, ಅವರು ರತ್ನಕೊಠಾರಿಯವರು ಸಾವು ಅದು ರೇಪ್ ಆ್ಯಂಡ್ ಮರ್ಡರ್ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಹುಳಗಳೆಲ್ಲ ಅವ್ರ ದೇಹದ ಅಂಗಾಂಗಗಳನ್ನೆಲ್ಲ ತಿಂದಿದೆ. ಸೊ ಕರೆಕ್ಟಾಗಿ ದೇಹ ಕೊಳೆತ ಸ್ಥಿತಿಯಲ್ಲಿ ಆಗಿರೋದ್ರಿಂದ ಕೆಲವೊಂದು ಏನಂತೇಳಿ ಕರೆಕ್ಟಾಗಿ ನಮ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ. ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೀಗೆ ಬರುತ್ತೆ, ಸೊ ಆವಾಗ ಇನ್ವೆಸ್ಟಿಗೇಷನ್ ಕೂಡ ಡಲ್ ಹೊಡೆಯುತ್ತೆ. ಎಲ್ಲರೂ ಕಾಯ್ತಾ ಇದ್ವಿ, ಯಾರು ಮಾಡಿರ್ಬೋದು, ಏನಾಗಿರ್ಬೋದು ಅಂತೇಳಿ. ಏನಕ್ಕೂ ಇನ್ನೂ ಯಾರಿಗೂ ಕ್ಲಾರಿಟಿನೇ ಸಿಗಲ್ಲ. ಸೊ ಅಲ್ಲಿಗೆ ಕೇಸು ಮೆಲ್ಲ ಸಹಜ ಸಾವು ಅನ್ನೋ ಥರ, ಏನೋ ಕಾಯಿಲೆ ಇರಬೇಕು ಅವಳಿಗೆ, ನಡ್ಕೊಂಡು ಹೋಗ್ತಾ ಇದ್ಲು, ಸತ್ತೋದ್ಲು ಅನ್ನೋ ಥರನೇ ಅನ್ಸುತ್ತೆ. ಹಾಗೇನಾದ್ರೂ ಆಗಿದ್ದರೆ ಅಲ್ಲೇ ಬೀಳಬೇಕಿತ್ತು, ಅವ್ರು ಹುಡ್ಕುವಾಗ ಅವ್ರಿಗೆ ಸಿಗಬೇಕಿತ್ತು, ಅದು ಸಿಕ್ಕಲಿಲ್ಲ. 3 ದಿನ ಆದಮೇಲೆ ಸಿಗ್ತಾಳೆ.
ಹಾಂ, ಇದನ್ನು ಹೇಗೆ ಸಹಜ ಸಾವು ಅಂತಾರೋ ನನಗಂತೂ ಇನ್ನೂ ಗೊತ್ತೇ ಆಗಲಿಲ್ಲ. ಅದು ಕೂಡ ಇವತ್ತಿಗೆ 12 ವರ್ಷ ಆಗಿದೆ. ಇವತ್ತಿಗಂದರೆ ಈ ವರ್ಷಕ್ಕೆ 12 ವರ್ಷ ಆಗಿದೆ. ನಾಳೆ ಜುಲೈ ಬಂತಂದರೆ 12 ವರ್ಷ ಆಗುತ್ತೆ. ಇನ್ನೂ ಕೂಡ ನೀವು ಬೈಂದೂರಲ್ಲಿ ಯಾರೇ ಒಬ್ಬರ ಹತ್ರ ಕೇಳಿ ರತ್ನಾ ಕೊಠಾರಿ ಅನ್ನೋರು ಹೇಗೆ ಸತ್ತರು ಅಂತೇಳಿ. ಕೆಲವರಿಗೆ ನೆನಪಿಲ್ಲ ಇರಬೇಕು, ಇನ್ನು ಕೆಲವರಿಗೆ ರತ್ನಾ ಕೊಠಾರಿ ಹೇಗೆ ಸತ್ಲು ಅಂತೇಳಿ ನಿಮಗೆ ವಾಪಸ್ ಕ್ವಶನ್ ಮಾಡ್ಬೋದು. ಯಾರಿಗೂ ಕ್ಲಾರಿಟಿ ಇಲ್ಲ, ಯಾರಿಗೂ ಕ್ಲಾರಿಟಿ ಇಲ್ಲ. ಸ್ವತಃ ಅವ್ರ ಮನೆಯವ್ರಿಗೆ ಸಹಿತ ಕ್ಲಾರಿಟಿ ಇಲ್ಲ. ಬಡ ಕುಟುಂಬಸ್ಥರು, ತುಂಬ ಬಡವರು, ಅದಕ್ಕೆ ಈ ಥರ ಕ್ಲಾರಿಟಿ ಇಲ್ಲದೆ ಸಾವಾಗಿರೋದು. ಅದೇ ಶ್ರೀಮಂತರೆಲ್ಲ ಆಗಿದ್ದರೆ ನಮ್ಮ ದೇಶದ ಕಾನೂನು ಬೇರೆ ಥರ ಇರ್ತಿತ್ತು, ತನಿಖೆಗಳು ಬೇರೆ ಲೆವೆಲಿಗೆ ನಡೀತಾ ಇತ್ತು, ಏನೋ ಒಂದು ರೀತಿಯಲ್ಲಿ ಆಗ್ತಾಯಿತ್ತು. ತುಂಬ ಬಡವರಲ್ಲ, ಸೊ ಹೀಗಾಗುತ್ತೆ. ಅದಕ್ಕೆ ನಮ್ಮ ದೇಶದ ಕಾನೂನು ಬಗ್ಗೆ ಒಂದು ಸ್ವಲ್ಪ ಬೇಜಾರಿದೆ. ಯಾವಾಗಪ್ಪ ನಮ್ಮ ದೇಶದ ಕಾನೂನು ಚೇಂಜ್ ಆಗುತ್ತೆ ಅನ್ನೋ ಥರ ಈ ವಿಷಯ ನನಗೆ ತುಂಬ ಕಾಡ್ತಾ ಇತ್ತು. ಇದರಿಂದ ಒಂದು ಕ್ಲಾರಿಟಿ, ನಾನು ಯಾಕೆ ಗೌರವ್ ತಿವಾರಿ ಅವ್ರ ವಿಷಯ ಇಲ್ಲಿ ತಗೊಂಡು ಬಂದೆ ಅಂತ ಹೇಳಿದ್ರೆ, ಮೋಕ್ಷ ಅಂತ ಹೇಳಿದ್ನಲ್ಲ, ಇನ್ನೂ ಕೂಡ ರತ್ನಾ ಕೊಠಾರಿಗೆ ಮೋಕ್ಷ ಸಿಕ್ಕಲಿಲ್ಲ ಅನ್ನೋದೊಂದು ಸತ್ಯ. ಅವ್ರ ಆತ್ಮ ಹಂಗೆ ತಿರುಗ್ತಾ ಇರ್ಬೋದು. ಮೇ ಬಿ ನೆಕ್ಸ್ಟ್ ನಮ್ಮ ಕಾನೂನು ಬರ್ಬೋದೇನೋ. ನಮ್ಮ ಕಾನೂನಲ್ಲಿ ನಿಮಗೇನಾದರೂ ಅನ್ಯಾಯ ಆಯ್ತು ಅಂತ ಹೇಳಿದ್ರೆ, ನೀವು ಅನ್ಯಾಯವಾಗಿ ಸತ್ತರೆ ನಿಮ್ಮನ್ನು ಯಾರು ಸಾಯಿಸಿದ್ರು, ನಿಮ್ಗೆ ಯಾರು ಅನ್ಯಾಯ ಮಾಡಿದ್ರಂತ ನೀವೇ ತನಿಖೆ ಮಾಡಬೇಕು ಅಂತಲೂ ಬರ್ಬೋದು. ಆತ್ಮಗಳಾಗಿ ನೀವು ತನಿಖೆ ಮಾಡಬೇಕು. ಹಾಗಿದ್ರೆ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ. ಬಡವರಿಗೆ, ಶ್ರೀಮಂತರು ಬಿಡಿ ಸಿಗುತ್ತೆ, ಬಡವರಿಗೆ ನೀವು ಸತ್ತರೆ ನಿಮ್ಮ ಮನೆಯವರು ಇಲ್ಲ ನೀವು ಸತ್ತಿರೋರೆ ನೀವೇ ಇದು ಮಾಡಬೇಕು, ಹುಡುಕಿ ನಮ್ಗೆ ಒದಗಿಸ್ಕೊಟ್ರೂ ಕೂಡ ನ್ಯಾಯ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ ಥರ ಆಗ್ಬೋದೇನೋ. ಬಟ್ ತುಂಬ ಬೇಜಾರಾಗುತ್ತೆ. 12 ವರ್ಷ ಆಯಿತು, ಇನ್ನೂ ಕೂಡ ಒಂದು ಸಾವಿಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಆ ಸಾವಿಗೆ ನ್ಯಾಯನೇ ಇಲ್ವಾ ಅಂತೇಳಿ. ಜಸ್ಟ್ ಆ ಹುಡುಗಿ ಸಾಯ್ಲಿಗೋಸ್ಕರ ಈ ಭೂಮಿ ಮೇಲೆ ಬಂದಂಗಿತ್ತು ಅಷ್ಟೇ. ಇದು ಹೇಳಬೇಕಿತ್ತು, ತುಂಬ ದಿನಗಳಿಂದ ಕೊರಿತಾಯಿತ್ತು ಈ ವಿಷಯ ಮಾತಾಡಬೇಕು, ಚರ್ಚೆ ಹೇಳಬೇಕು ನಿಮ್ಮ ಹತ್ರ ಅಂತ. ನಿಮ್ಗೇನಾದರೂ ಹೇಳಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.